ಜಿ5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಏನು ನಡೀತಾ ಇದೆ ಇಲ್ಲಿ? ಅಜ್ಜಿನ ಯಾಕೆ ಇಲ್ಲಿ ಕರ್ಕೊಂಬರೋದಕ್ಕೆ ಹೋದ್ರು? ಏನೋ ಗೊತ್ತಾಗ್ತಿಲ್ಲ ಕಣ ಬ್ರೋ. ಅಪ್ಪಂಗೆ ತಾಯಿ ಅನ್ನೋ ಸೆಂಟಿಮೆಂಟ್ ಇದ್ದೇ ಇರುತ್ತಲ್ವನ? ಸೆಂಟಿಮೆಂಟು ಇಲ್ಲ, ಮಣ್ಣು ಇಲ್ಲ ಕಣ. ಇನ್ನೊಂದು ಸ್ವಲ್ಪ ದಿನ ಜಾನಿ ಮನೆಯಲ್ಲೇ ಇಟ್ಕೋಬೇಕು ತಾನೆ. ಅವಳ ಗಂಡ ನೋಡ್ಕೋತಿದ್ದ, ಅವನೇನು ನೋಡ್ಕೊಳ್ಳಲ್ಲ ಅಂತಿದ್ದ. ನಮಗೂ ಸ್ವಲ್ಪ ಖರ್ಚು ಕಡಿಮೆ ಆಗ್ತಿತ್ತು. ಅವರು ದೊಡ್ಡದಾಗಿ ನೋಡ್ಕೋತೀವಿ ಅಂತ ಇಲ್ಲಿ ಕರ್ಕೊಂಬಂದಿದ್ದಾರೆ. ನೋಡ್ಕೊಳ್ಳಿ ಅದೆಷ್ಟು ದಿನ ಮಾಡ್ತಾರೋ ನಾನು ನೋಡ್ತೀನಿ. ನಾನಂತೂ ಒಂದು ಪೈಸಾ ಬಿಚ್ಚಲ್ಲ ಕಣ. ಅಯ್ಯಪ್ಪ, ನನ್ನ ಹತ್ರ ದುಡ್ಡು ಇಲ್ಲ, ನನಗೆ ಆಗೋದು ಇಲ್ಲ ಗುರು. ನಿನಗೇನಪ್ಪ, ನೀನು ಹೇಳ್ತೀಯ, ನನ್ನ ಕತೆ ಹೇಳು. ನೋಡಿದ್ಯಾ ಅಪ್ಪ ಯಾವ ರೇಂಜಿಗೆ ರೈಸ್ ಆದ್ರು ಅಂತ? ಬೆಂಕಿನ ಮನೆಯಿಂದ ಆಚೆಗೆ ಹಾಕ್ಬೇಕಾದ್ರೆ ಅವರು ಕೆಲಸ ಹೋದಾಗ ಹಾಗೆಲ್ಲ ಸುಮ್ಮನೆ ಇದ್ರು. ಈಗ ನೋಡು ಹೆಂಗೆ ರೈಸ್ ಆಗ್ಬಿಟ್ರು. ಹೌದು ಬ್ರೋ, ಹೇಳದ್ನಲ್ಲ, ಅಪ್ಪ ಅಜ್ಜಿನ ಬಿಟ್ಕೊಡಲ್ಲ, ಅದಕ್ಕೆ ಹಾಗೆ ಆಡಿರ್ತಾರೆ ಅಷ್ಟೆ. ದುಡ್ಡು ಹಾಗೆ ಮಾಡಿಸುತ್ತೆ ಕಣ. ಹೌದಾ? ಅವ್ರ ರಿಟೈರ್ಮೆಂಟ್ ದುಡ್ಡಲ್ಲಿ ನನಗೆ 5 ಲಕ್ಷ, ನಿನಗೆ 5 ಲಕ್ಷ, ಮಂಗಳಂಗೆ 6 ಲಕ್ಷ ಕೊಟ್ಟಿದ್ದಾರೆ. ಇನ್ನು ಉಳಿದಿರೋ ದುಡ್ಡನ್ನ ಅವರೇ ಜೋಪಾನವಾಗಿ ಇಟ್ಕೊಂಡಿದ್ದಾರೆ. ಅದಕ್ಕೆ ನಾವಿಲ್ಲ ಅಂದರೂ ಆರಾಮಾಗಿ ಬದುಕ್ಬೋದು ಅನ್ನೋ ದುರಹಂಕಾರ ಆಗಿದೆ. ಮತ್ತೆ ಇವಾಗ ಏನು ಮಾಡಬೇಕು ಅಂತಿದ್ಯಾ? ಹಿಂಗೆ ಬಿಟ್ಟರೆ ಎಲ್ಲ ದುಡ್ಡನ್ನು ಅಜ್ಜಿಗೆ ಖರ್ಚು ಮಾಡಿಬಿಡ್ತಾರೆ. ಆ ದುಡ್ಡನ್ನು ಹೇಗಾದರೂ ಮಾಡಿ ಹೇಗೆ ಕಿತ್ಕೋಬೇಕು ಅಂತ ನಾವು ಪ್ಲ್ಯಾನ್ ಮಾಡಬೇಕು. ಅವ್ರ ಕೈ ಖಾಲಿ ಆದರೆ ಬಾಯಿ ಮುಚ್ಕೊಂಡು ಸುಮ್ಮನೆ ಇರ್ತಾರೆ ಕಣ. ಅಜ್ಜಿಗೆ ಎಷ್ಟೋ ಮಹಾ ಖರ್ಚಾಗತ್ತೆ. ಅದು ಅಲ್ಲದೆ ನೀವು ಖರ್ಚು ಮಾಡಬೇಡಿ ಅಂತ ಹೇಳೋಕ್ಕೂ ಆಗಲ್ಲ ಅಲ್ವಾ? ಮಾಡಲಿ ಬಿಡು. ಏನೋ ಹಿಂಗೆ ಮಾತಾಡ್ತೀನಿ ನೀನು? ಒಳ್ಳೆ ದಡ್ಡನ್ ಥರ ಮಾತಾಡ್ತೀವ. ಏನ ಕೇಳಿಲ್ಲ, ಈಗ ಅವ್ರ ಹತ್ರ 25 ಲಕ್ಷ ಇತ್ತಲ್ಲ, ಅದು ಯಾರಿಗೆ ಸೇರ್ಬೇಕು? ನಮಗೆ ಅಲ್ವಾ? ಅದನ್ನು ಹಾಗೆ ಇಟ್ಟರೆ ಅದೇನು ಮರಿ ಹಾಕುತ್ತೆ. ಆ ದುಡ್ಡನ್ನು ಹೇಗೆ ಕಿತ್ಕೋಬೇಕು ಅಂತ ನಾವು ಯೋಚನೆ ಮಾಡಬೇಕು. ಏನು ಮಾಡ್ತೀವಿ ಮಾಡಪ್ಪ? ಮಾಡ್ತೀನಿ ಕಣ, ನೋಡ್ತಾ ಇದ್ದಾರೆ. ಇವ್ನು ಎಲ್ಲಿಗೆ ಹೋಗ್ತಿರ್ಬೋದು? ಇಷ್ಟೊಂದು ಟೆನ್ಷನಲ್ಲಿ ಬೇರೆ ಇದಾನಲ್ಲ. ಬೆಂಗಳೂರು ಕಡೆ ಹೋಗ್ತಿದ್ದಾನಂದ್ರೆ ಯಾರನ್ನ ಮೀಟ್ ಮಾಡೋದಕ್ಕೆ ಹೋಗ್ತಿರ್ಬೋದು? ಇಲ್ಲ, ಇವತ್ತು ಏನೇ ಆದರೂ ಅವ್ನು ಎಲ್ಲಿ ಹೋಗ್ತಿದ್ರಂತ ತಿಳ್ಕೊಳ್ಳೇಬೇಕು. ಅಣ್ಣ, ಆ ಕಾರ್ನೇ ಫಾಲೋ ಮಾಡಿ. ಅಣ್ಣ, ಸ್ವಲ್ಪ ಬೇಗ ಹೋಗಿ, ಇಲ್ಲಾಂದ್ರೆ ಕಾರ್ ಮಿಸ್ ಆಗ್ಬಿಡುತ್ತೆ. ಮೇಡಮ್, ಇದು ಏರೋಪ್ಲೇನ್ ಮೇಡಮ್, ಆಟೋ ಇದು ನೋಡ್ತಾ ಇದ್ದೀನಮ್ಮ. ಅಣ್ಣ, ಒಂದು ನಿಮಿಷ ಗಾಡಿ ನಿಲ್ಲಿಸಿ. ಶೋ, ಎಲ್ಲಿ ಹೋದ ಇವನು? ಕಾರೇ ಕಾಣಿಸ್ತಿಲ್ವಲ್ಲ. ಯಾವ ಕಡೆ ಹೋದ್ನೋ ಏನೋ. ಎಂಥ ಚಾನ್ಸ್ ಮಿಸ್ ಆಗೋಯ್ತಲ್ಲ ದೇವ್ರೆ, ಏನು ಮಾಡೋದು? ಅಂತ ಆ ಮನೇಲಿ ಹೋಗಿ ಕ್ಯಾಮ್ರಾ ಫಿಕ್ಸ್ ಮಾಡೋಕ್ಕಾಗತ್ತೆ ಅಂತ ನಿಮ್ಗೆ ನಿಜವಾಗ್ಲೂ ಅನ್ಸುತ್ತಾ? ಮನೆ ತುಂಬ ಜನ, ಯಾರಾದರೂ ಒಬ್ಬರು ಅಜ್ಜಿ ರೂಮಿಗೆ ಹೋಗ್ತಾನೆ ಇರ್ತಾರೆ. ಅಜ್ಜಿ ರೂಮಿಗೆ ಹೋದಾಗ ನಿನ್ನ ಕ್ಯಾಮ್ರಾ ಇಟ್ಟಿರೋದು ಗೊತ್ತಾದರೆ ತಾನೇ, ಗೊತ್ತಾಗದೆ ಇರೋ ಹಾಗೆ ಕೆಲಸ ಸಾಧಿಸ್ಕೋಬೇಕು. ಎಸ್ ಜಯಂತ್, ಹೇಗಿದ್ರು ಇವ್ರು ಆಫೀಸ್ಗೆ ಹೋಗಿದ್ದಾರೆ. ನಾನು ಮಾತಾಡೋದು ಕೇಳಿಸ್ಕೊಂಡ್ರೆ ಅವ್ರು ಖಂಡಿತ ಸಂಜೆ ತನಕ ಬರಲ್ಲ. ಅಷ್ಟರಲ್ಲಿ ನಾನು ಅಮ್ಮನ ಮನೆಗೆ ಹೋಗಿ ಅಜ್ಜಿನೂ ನೋಡಿಕೊಂಡು ಮನೆಯವ್ರನ್ನೆಲ್ಲ ಮಾತಾಡ್ಸ್ಕೊಂಡು ಬರಲ್ಲ. ಅಕಸ್ಮಾತು ನಾನು ಬರೋ ತಡ ಆಗ್ಬಿಟ್ರೆ, ಇವರಷ್ಟೊತ್ತಿಗೆ ಬೇಗ ಮನೆಗೆ ಬಂದುಬಿಟ್ರೆ ಏನು ಮಾಡಲಿ?
ಚಿನ್ನು ಮರಿ ಜೊತೆ ಮಾತಾಡ್ತಿದ್ದಾಗ ಅವ್ರಿಗೆ ನನ್ನ ಮೇಲೇನೋ ಅನುಮಾನ ಬಂದಿತ್ತು ಅಂತ ಅನಿಸ್ತಾ ಇದೆಯಲ್ಲ. ಈಗ ಜಯಂತ ನೀನು ಇಲ್ಲಿಂದ ಅವ್ರ ತಾಯಿ ಮನೆಗೆ ಹೋಗೋದು, ಅದೇ ಟೈಮ್ಗೆ ಅವರು ಅವ್ರ ತಾಯಿ ಮನೆಗೆ ಫೋನ್ ಮಾಡೋದು, ಇವರೆಲ್ಲ ನಾನು ಬಂದಿದ್ದೀನಿ ಅಂತ ಹೇಳ್ಬಿಡೋದು. ತುಂಬ ದೊಡ್ಡ ತಪ್ಪು ಮಾಡ್ದಂಗೆ ಆಗುತ್ತೆ. ಏನು ಮಾಡೋದು? ಚಿನ್ನು ಮರಿ ಏನು ಮಾಡ್ತಿದ್ದಾರೆ ಅಂತ ಫಸ್ಟ್ ನೋಡೋದು. ಏನು ಮಾಡ್ತಿದ್ದೀರಿ? ಸದ್ಯ ಮನೇಲೇ ಇದ್ದೀರಲ್ಲ, ಆದ್ರೂ ಯಾಕೋ ತುಂಬ ಡೀಪಾಗಿ ಏನೋ ಯೋಚನೆ ಮಾಡ್ತಿದ್ದೀರಾ ಅನ್ನಿಸ್ತಿದೆಯಲ್ಲ. ಇಟ್ಸ್ ಓಕೆ, ನೀವು ಯೋಚನೆ ಮಾಡ್ತಾ ಇರಿ. ಅಷ್ಟರಲ್ಲಿ ನಾನು ಬೇಗ ಹೋಗಿ ನಿಮ್ಮ ತಾಯಿ ಮನೆಗೆ ಬಂದ್ಬಿಡ್ತೀನಿ. ಈ ಮನೆಗೆ ಬಂದು ಎಂತ ಗತಿ ಬಂತಪ್ಪ. ನಮ್ಮನೇಲಿ ಅಂದ್ರೆ ವಾಷಿಂಗ್ ಮಿಷಿನ್ ಇತ್ತು, ಕೆಲಸ ಮಾಡೋಕೆ ಕೈಗೊಬ್ರು ಕಾಲ್ಗೊಬ್ರು ಆಳ್ಗಳಿದ್ರು. ಇಲ್ಲಿ ಬಂದು ಎಲ್ಲಾ ಕೆಲ್ಸನೂ ನಾನೇ ಮಾಡ್ಬೇಕು. ಅಬ್ಬಬ್ಬಬ್ಬಬ್ಬಬ್ಬಬ್ಬ, ಇವ್ರೊಬ್ಬರದೇ ಬಟ್ಟೆ ಒಣಗಾಕೊಂಡ್ಬಿಟ್ರೆ ನಾನು ತಲೆ ಮೇಲೆ ಬಟ್ಟೆ ಒಣಗಾಕೊಳ್ಳ. ಅಯ್ಯಯ್ಯಯ್ಯೋ, ಸಿಂಚನ ಯಾಕಂಗ್ ಮಾಡ್ತಿದ್ಯಾ? ಹೇಳಿದ್ರೆ ನಾನೇ ಬಟ್ಟೆ ಎತ್ಕೋತಾ ಇರ್ಲಿಲ್ವಾ? ಹೌದು, ನೀವು ಈ ಮನೆ ಮಹಾರಾಣಿ, ಎಲ್ಲಾ ಕೆಲ್ಸನೂ ನಿಮ್ಮ ಹತ್ರ ವರದಿ ಒಪ್ಪಿಸ್ಬಿಟ್ಟು ಕೆಲಸ ಮಾಡ್ಬೇಕಲ್ವಾ? ಅಯ್ಯಯ್ಯ, ಯಾಕೆಲ್ಲದಕ್ಕೂ ಹಿಂಗ ಆಡ್ತೀಯ ನೀನು? ಈ ರೀತಿ ಎಳೆದಾಡಿದ್ರೆ ಬಟ್ಟೆ ಎಲ್ಲ ಹಾಳಾಗೋಗೋದಿಲ್ವಾ? ಈಗೇನು ತುಂಬಾ ಒಳ್ಳೆ ಬಟ್ಟೆ ಒಣಗಾಕಿದ್ದೀರಾ ನೋಡಿ. ಅಂದ್ರೆ ಏನ್ ನಿನ್ ಮಾತಿನ ಅರ್ಥ? ನಿನ್ ಸೀರೆಗಳು ಮಾತ್ರ ಚೆನ್ನಾಗಿರ್ತವೆ, ನಮ್ ಬಟ್ಟೆಗಳೆಲ್ಲ ಹಳೆವು ಅಂತನಾ? ಅದ್ ಬಾಯ್ ಬಿಟ್ಟು ಬೇರೆ ಹೇಳ್ತಾರೆ. ಎಷ್ಟೇ ಮಾತಾಡ್ತೀಯ, ಒಂದು ಸ್ವಲ್ಪನಾದ್ರೂ ಭಯ, ಭಕ್ತಿ, ಗೌರವ ಏನೂ ಇಲ್ವಾ ನಿನ್ಗೆ? ಮನೆಯಲ್ಲಿ ಅತ್ತೆ ಮಾವ ಹಿರಿಯರಿದ್ದಾರೆ, ಅವ್ರು ಕೇಳಿಸ್ಕೊಂಡ್ರೆ ಏನ್ ಅನ್ಕೋತಾರೆ ಅಂತ ಒಂದ್ ಸ್ವಲ್ಪನಾದ್ರೂ ಬುದ್ಧಿ ಬೇಡವಾ ನಿನ್ಗೆ? ರೇ, ಎಲ್ಲಾ ವಿಚಾರ ನಿಮ್ಮಿಂದ ತಿಳ್ಕೊಳ್ಳೋ ಅವಶ್ಯಕತೆ ನನಗಿಲ್ಲ ರೀ. ನಾನ್ ದುಡಿತೀನಿ, ನಾನು ತಂದು ಹಾಕೋತೀನಿ, ನನಗೆ ನಾನೇ ಬದುಕ್ತಾ ಇದ್ದೀನಿ. ಯಾರ ಹಂಗಲ್ಲೂ ಬದುಕ್ತಾ ಇಲ್ಲ. ಅಮ್ಮ ತಾಯಿ, ಹೋಗಿ ಹೋಗಿ ನಿನ್ನತ್ರ ಮಾತಾಡ್ತೀನಲ್ಲ, ನನಗ್ ಬುದ್ಧಿ ಇಲ್ಲ. ಬಾಯ್ ಕಡೆ. ಮಾತಾಡ್ಲಿಲ್ಲ ಅಂತಂದ್ರೆ ಒಂದ್ ತಲೆ ಮೇಲೆ ಕೂತ್ಕೊಂಡ್ಬಿಡ್ತಿರಲ್ಲ. ಹೋಗಿ ಹೋಗಿ ನಿಮಗ್ ಬಾಯ್ ಕೊಡ್ತಿಲ್ಲ. ನನಗೂ ಬುದ್ಧಿ ಇಲ್ಲ. ನಮ್ಮ ಮನೇಲಿ ಹೇಗಿದ್ದೆ, ಮಿಷಿನ್ ಇತ್ತು, ಕೆಲ್ಸಗಾರಿದ್ರು, ನಾನು ಏನು ಕೆಲ್ಸನೇ ಮಾಡ್ತಿರ್ಲಿಲ್ಲ. ಇಲ್ಲಿ ಬಂದು ಏನೆಲ್ಲ ಮಾಡಿಸ್ತೀರ? ಅಮ್ಮ ತಾಯಿ, ನಾನು ಆಗ್ಲೇ ಒಳಗಡೆ ಹೋಗಾಯ್ತು, ಅದು ಎಷ್ಟು ಬಡ್ಕೋತೀಯ? ಅಯ್ಯೋ, ಸೀಕ್ರೆಟ್ ಪ್ಯಾಕೆಟ್. ಈ ಮನೇಲಿ ಯಾರು ಸೇರ್ತಾರೆ? ಅಮ್ಮ ಅಮ್ಮ, ನಾನು ಮಾತಾಡೋದು ಕೇಳಿಸ್ತಿದ್ಯಾ? ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.